ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆ ಬಣದಿಂದ ಒಂದು ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಿದೆಯಂತೆ. ಡಿಕೆಗೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಕ್ಕಂಥ ಬಗ್ಗೆ ಸಂದೇಶ ರವಾನೆ ಆಗಿದೆ. ನಾಯಕತ್ವದ ಗೊಂದಲಕ್ಕೆ ತೆರೆ ಎಳೆಯುವಂತೆ ಹೈಕಮಾಂಡ್ಗೆ ಸಂದೇಶ ಹೋಗಿದೆ. ಡಿನ್ನರ್ ಮೀಟಿಂಗ್ ಮೂಲಕ ಡಿಕೆ ಬಣದಿಂದ ಈ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆ ಬಣದಿಂದ ಒಂದು ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ. ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡ್ತಕ್ಕಂಥ ಬಗ್ಗೆ ಸಂದೇಶ ರವಾನೆ ಆಗಿರತಕ್ಕಂಥದ್ದು. ನಾಯಕತ್ವದ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಡಿಕೆ ಬಣದಿಂದ ಈ ಒಂದು ಸಂದೇಶ ರವಾನೆ ಆಗಿದೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಡಿಸಿಎಂ ಬಣ ಮುಂದಾಗಿದೆ. ದೆಹಲಿಗೆ ಪರೇಡ್ ನಡೆಸೋದಕ್ಕೆ ಡಿಕೆ ಬಣದ ಶಾಸಕರು ಎಲ್ಲ ರೀತಿಯಲ್ಲೂ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಮುಂದಿನ ವಾರದೊಳಗೆ ದಿಲ್ಲಿಗೆ ದಂಡಯಾತ್ರೆ ನಡೆಸೋದಕ್ಕೆ 70 ಶಾಸಕರು ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಇನ್ನು ಮುಖ್ಯಮಂತ್ರಿ ಸ್ಥಾನ ಕುರಿತ ನಿರ್ಧಾರಕ್ಕೆ ಒತ್ತಡ ಹೇರೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಮೊದಲು ಬೆಂಗಳೂರಿನಿಂದ ಮತ್ತೊಂದು ಸಭೆ ನಡೆಸ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಸಭೆಯನ್ನು ನಡೆಸಿ ಆ ನಂತರ ದೆಹಲಿ ಪ್ರವಾಸ ಕೈಗೊಳ್ಳೋದಾಗಿ ಹೇಳ್ತಾ ಇದ್ದಾರೆ. ದೆಹಲಿ ಪ್ರವಾಸಕ್ಕೆ ಮುಹೂರ್ತ ನಿಗದಿಪಡಿಸುವ ಬಗ್ಗೆಯೂ ಕೂಡ ಚರ್ಚೆ ನಡೆಯೋದಕ್ಕೆ ಇನ್ನೊಂದು ಡಿನ್ನರ್ ಮೀಟಿಂಗ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಆವಾಗಲೇ ಹೇಳಿದಾಗೆ ಇದು ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ. ಆದರೆ ಇಲ್ಲಿ ಕಂಪ್ಲೀಟ್ಲಿ ಬೇರೆ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ದೆಹಲಿಗೆ ಯಾವಾಗ ಹೋಗಬೇಕು, ಯಾವಾಗ ಮತ್ತೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ಕೋಬೇಕು, ಎಲ್ಲ ಶಾಸಕರು ಸೇರ್ಕೋಬೇಕು, ಆಮೇಲೆ ಎಷ್ಟು ಶಾಸಕರು ದಿಲ್ಲಿಗೆ ಪ್ರಯಾಣ ಬೆಳೆಸಬೇಕು, ಅಲ್ಲಿ ಹೈಕಮಾಂಡ್ ಜೊತೆ ಈ ಒಂದು ವಿಚಾರಕ್ಕೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂತ ಕುರಿತು ಈಗ ಎಲ್ಲ ರೀತಿಯಲ್ಲೂ ರೆಡಿ ಮಾಡ್ಕೊಂಡಿದ್ದಾರೆ. ಈತ ಸಿಎಂ ಸಿದ್ದರಾಮಯ್ಯ ವಿದೇಶಿ ಪ್ರವಾಸದಲ್ಲಿರ್ತಕ್ಕಂಥ ಸಮಯದಲ್ಲೇ ಡಿಕೆ ಬಣ ಚಟುವಟಿಕೆ ಹೆಚ್ಚಾಗಿರ್ತಕ್ಕಂಥದ್ದು ಎಲ್ಲರ ಗಮನ ಸೆಳೆದಿದೆ. ನಾಯಕತ್ವ ಬದಲಾವಣೆ ಕುರಿತ ಚರ್ಚೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸಭೆ ನಡೆದಿರೋದು ಒಂದು ಕುತೂಹಲ ಸೃಷ್ಟಿ ಮಾಡಿದೆ. ಅಥವಾ ಸಂಯೋಜಿತ ರಾಜಕೀಯ ಹೆಜ್ಜೆನ ಇದು ಏನು ಅನ್ನೋದು ಪ್ರಶ್ನೆ ಆಗಿದೆ. ಇನ್ನು ಇಕ್ಬಾಲ್ ಹುಸೇನ್, ನಯನ ಮೋಟಮ್ಮ, ಸಿಪಿ ಯೋಗೇಶ್ವರ್, ಬಸವರಾಜ ಶಿವಗಂಗಾ, ಹ್ಯಾರಿಸ್ ಸೇರಿದಂತೆ ಹಲವು ಶಾಸಕರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕುರಿತ ಅಸ್ಪಷ್ಟ ಚರ್ಚೆಗಳು ಕಾಲಕಾಲಕ್ಕೆ ಕೇಳಿಬರ್ತಾ ಇದೆ. ಆದರೆ ಈ ಬಾರಿ 35ರಿಂದ 40ಕ್ಕೂ ಹೆಚ್ಚು ಶಾಸಕರ ಒಂದು ಒಗ್ಗಟ್ಟು ಪ್ರದರ್ಶನ ನಡೆದಿದೆ. ಇವೆಲ್ಲವೂ ಕೂಡ ಕುರ್ಚಿ ದಂಗಲ್ಗೆ ಹೊಸ ತಿರುವನ್ನ ನೀಡಿದಂತೆ ಕಾಣ್ತಾ ಇದೆ. ಡಿಕೆ ಬಣದ ಮುಂದಿನ ಹೆಜ್ಜೆ ಏನು ಹಾಗಾದ್ರೆ? ನಾಯಕತ್ವ ಬದಲಾವಣೆ ಕೇವಲ ವದಂತಿನ ಅಥವಾ ರಾಜಕೀಯ ಸಮೀಕರಣಗಳಲ್ಲಿ ಬದಲಾವಣೆ ಸಾಧ್ಯ ಇದೆಯಾ? ಒಟ್ಟಿನಲ್ಲಿ ಬರ್ತ್ಡೇ ಡಿನ್ನರ್ ರಾಜ್ಯ ರಾಜಕೀಯದಲ್ಲೇ ಒಂದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ.